ನಮಸ್ಕಾರ. ನಾನು ಒಂದು ಬ್ಲೌಸ್ ಡಿಸೈನನ್ನು ಹೇಳ್ಕೊಡಕತ್ತೀನಿ ಇವತ್ತು. ಅದ್ರದ್ದು ಕಟ್ಟಿಂಗನ್ನು ತೋರಿಸ್ತೀನಿ ನೋಡಿರಿ. ಫಸ್ಟು ನೋಡಿರಿ, ಕ್ಯಾನ್ವಾಸಲ್ಲಿ 4 ಇಂಚು, ನೆಕ್ಸ್ಟ್ ಕೆಳಗೆ 3.5 ಇಂಚು ಇದನ್ನು ಸ್ಕ್ವೇರ್ ಹಾಕ್ಕೊಂಡು ಬೋರ್ಡ್ ಶೇಪ್ ಒಳಗೆ ಹಾಕೋಬೇಕು. ಇಲ್ಲಿಂದ ದೀಡ್ ಇಂಚು ಒಂದು ಮಾರ್ಕೊಂಡು ಇಲ್ಲಿಂದ 4 ಇಂಚು ಇದನ್ನು ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಂಡು ಹಾಕೋಬೇಕು. ನಾವು ಲೆಂತಿಗೆ 14 ಇಂಚ್ ತೊಗೋಬೇಕು. ಇದ್ರದ್ದು ಲೆಂತ್ ಎಷ್ಟೈತಪ್ಪ ಅಂದ್ರೆ 14 ಇಂಚು. ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ 8.5 ಇಂಚು ಈ ಕಡೆ 8.5 ಇಂಚ್ ಹಾಕ್ಕೊಂಡು ಒಂದು ಬಾಕ್ಸನ್ನು ಹಾಕೋಬೇಕು. ನಾವು ಈಗ ಒಂದು ಬಾಕ್ಸ್ ಹಾಕ್ಕೊಂಡು ಅಂದರೆ ನಮಗೆ ಶೇಪ್ ಹಾಕಲಿಕ್ಕೆ ಈಸಿ ಆಗ್ತೈತಿ. ಅದಕ್ಕೆ ಒಂದು ಬಾಕ್ಸ್ ಹಾಕಿದ್ರೆ ಅಂದ್ರೆ ಕರೆಕ್ಟಾಗಿ ಒಂದು ಶೇಪ್ ಸಿಗ್ತೈತೆ ನಮ್ಗೆ. ನೋಡಿ, ಈ ರೀತಿ ಬರಬೇಕು ಶೇಪ್, ಈ ರೀತಿ ಬರಬೇಕು. ಇದು ಅದಕ್ಕೆ ನಾನು ಬ್ಲೌಸ್ ಉದ್ದ ಎಷ್ಟೈತಲ್ಲ ಅಷ್ಟು ಪೂರ್ತಿ ತೊಗೊಂಡು ಬಿಡಬೇಕು ರೀ. ತೊಗೊಂಡು ಇದನ್ನು ಕಟ್ ಮಾಡಬೇಕು. ನೋಡಿರಿ, ಬ್ಲೌಸ್ ಉದ್ದ 14 ಇಂಚ್ ಐತಲ್ಲ, 14 ಇಂಚ್ ಇದ್ದಾಗ ನಾವು ಈ ರೀತಿ ಹಾಕ್ಕೊಂಡು ಶೇಪ್ ಹಾಕ್ಕೊಂಡು ಇಟ್ಕೋಬೇಕು. ನಾವು ಅದನ್ನು ನಮ್ಮ ಬ್ಲೌಸ್ ಎಷ್ಟು ಲೆಂತ್ ಇದೆಯಲ್ಲ ಅಷ್ಟನ್ನು ತೊಗೋಬೇಕು. ಯಾಕಂದ್ರೆ ಪೂರ್ತಿ ಮ್ಯಾಗಿಂದ ಕೆಳಗಿನವರೆಗೂ ಅದು ಲೆಂತ್ ಐತಿ. ಅದಕ್ಕೆ ನಾನು ಪೂರ್ತಿ 14 ಇಂಚ್ ಇಟ್ಕೊಂಡಿನಿ. ನೋಡಿರಿ, ನನಗೆ ಯಾಕೋ ಒಂದು ಸ್ವಲ್ಪ ಹೈಟ್ ಕಡಿಮೆ ಅನ್ಸಾಕತ್ತೆ. ಅದಕ್ಕೆ ನಾನು ಸ್ವಲ್ಪ ಮ್ಯಾಗಿಂದ ಶಾರ್ಟ್ ಮಾಡ್ಕೊಳ್ತೀನಿ. 3 ಇಂಚ್ ಮಾಡ್ಕೊಂಡಿನಿ. ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊರಿ. ಸ್ವಲ್ಪ ನೋಡಿದರೆ ನಾವು ಮಾರ್ಕ್ ಹಾಕಿದ ಮೇಲೆ ನಮಗೆ ಡಿಸೈನ್ ಇದೆ ಅನ್ನಿಸ್ತಂದ್ರೆ ನಾವು ಆಲ್ಟ್ರೇಷನ್ ಮಾಡ್ಬೋದು. ಅದಕ್ಕೇನು ಇದು ಇಲ್ಲ. ಬ್ಲೌಸ್ ಲೆಂತ್ ಇತ್ತಪ್ಪ ಅಂದ್ರೆ ಸೆವೆನ್ ಲೆಂತಲ್ಲಿ ಡಿಸೈನ್ ಕೊಡಿರುತ್ತೆ. ನೋಡಿರಿ, ಇದನ್ನು ಏನು ಬ್ಲ್ಯಾಕ್ ಸ್ಕೆಚ್ ಪೆನ್ಲಿ ಹಾಕತ್ತೀನಿಲ್ಲ, ಇದು ಫೈನಲ್ ರೀ. ಇದು ಡಿಸೈನ್ ಹಾಕಿದ್ದೆ. ಅಲ್ಲಿಂದ 3 ಇಂಚು, ಅಲ್ಲಿಂದ ದೀಡ್ ಇಂಚ್ ತೊಗೊಂಡು ಸೇಮ್ ತೆಳಗಿಂದಂತೂ ದೀಡ್ ಇಂಚಿಗೆ ಏನು ಬರುತ್ತಲ್ಲ ಅಲ್ಲಿಗೆ ಒಂದು ಡಿಸೈನ್ ಹಾಕಿಬಿಟ್ರೆ ಮುಗೀತು ರೀ. ಅಲ್ಲಿಂದ ಅರ್ಧ ಇಂಚು ಎಕ್ಸ್ಟ್ರಾ ಕ್ಯಾನ್ವಾಸನ್ನು ನಾವು ಬಿಟ್ಕೋಬೇಕು. ಅಂದರೆ ನಮಗೆ ಬಟ್ಟೆ ಒಳಗೆ ಇದು ಮಾಡೋಕೆ, ಸ್ಟಿಚಿಂಗ್ ಮಾಡೋಕೆ ಸಪೋರ್ಟ್ ಬೇಕಾಗುತ್ತಲ್ಲ ರೀ. ಅದಕ್ಕೊಂದು ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ನಾವು ಇಷ್ಟು ಇದು ಮಾಡಿದ್ರೆ ನಡಿತೈತಿ. ನಾವು ಇಲ್ಲಿ ಕೆಳಗೆ ಇನ್ನೂ ಒಂದು ಡಿಸೈನ್ ಬರುತ್ತೆ ರೀ. ಇದ್ರೊಳಗೆ ಬೇರೆ ಕ್ಲಾತಿಂದ ಬರುತ್ತದೆ. ಅದಕ್ಕೆ ಇಲ್ಲಿ 3 ಇಂಚು, ಇಲ್ಲಿ 4 ಇಂಚು ಈ ಕಡೆ ಈ ರೀತಿಯಾಗಿ ರೌಂಡ್ ಶೇಪಾಗಿ ತೊಗೊಂಡು ಕಟ್ ಮಾಡ್ಕೋಬೇಕು. ಈ ಸದ್ಯಕ್ಕೆ ಅದನ್ನೇನು ಸೆಂಟ್ರನ್ನ ಹಾಕಿದ್ನಲ್ಲ ಕಟ್ ಮಾಡಬಾರ್ದು. ಜಸ್ಟ್ ನಾವು ಈಗ ಬ್ಲ್ಯಾಕ್ ಮಾರ್ಕಿಲಿ ಹಾಕಿನಲ್ಲ ಅದನ್ನು ಕಟ್ ಮಾಡಿ ತೆಗೀರಿ. ಈ ರೀತಿಯಾಗಿ ಅದನ್ನು ಕಟ್ ಮಾಡಿ ಇಟ್ಕೋಬೇಕು. ನಮಗೇನಾಗುತ್ತೆ, ಸ್ಟಿಚ್ ಮಾಡೋ ಹೊತ್ನಾಗ ಈಸಿ ಆಗ್ತೈತೆ. ನೋಡಿರಿ, ಸ್ಟಿಚ್ ಮಾಡೋ ಹೊತ್ನಾಗ ಇನ್ನೊಂದು ಈ ರೀತಿ 1/2 ಇಂಚು ಮ್ಯಾಗ ತೆಳಗೆ ಕಟ್ ಮಾಡಿರಿ. ಅಲ್ಲಿಂದ ಅಲ್ಲಿ ಡಿಸೈನ್ ಕಟ್ ಮಾಡ್ಕೋತಾ ಹೋಗ್ರಿ. ಈಗ ಅಂದರೆ ನಾವು ಈಗ ನೆಕ್ಸ್ಟ್ ತೋರಿಸ್ತೀನಿ ನಾನು. ಪೂರ್ತಿ ವಿಡಿಯೋ ನೋಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಿ ಅಂದರೆ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಒಳಗೆ ಬಂದು ನಾನು ಹಾಕಿದಾಗ ಗೊತ್ತಾಗುತ್ತೆ ನಿಮಗೆ. ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರೂ. ನೋಡಿರಿ, ಇದನ್ನು ಮಾರ್ಕನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಇದು ಕರೆಕ್ಟ್ ಐತ್ರಿ. ನಮಗೆ ಎಕ್ಸ್ಟ್ರಾ ಒಳಗೆ ಒಂದು ಅರ್ಧ ಇಂಚ್ ಬಿಡಕ್ಕಂತೇಳಿ ಎಕ್ಸ್ಟ್ರಾ ಹೊರಗೆ ಅರ್ಧ ಇಂಚ್ ಸೇಮ್ ಹಾಕ್ಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೋಬೇಕ್ರಿ ಇನ್ನೊಂದು ಪೀಸನ್ನು. ಅಂದರೆ ಅದು ಕರೆಕ್ಟ್ ಸಿಕ್ಕಿತ್ತಲ್ಲ ನಮಗೆ. ಅದು ಕರೆಕ್ಟ್ ಸಿಕ್ಕರೆ ನಮಗೆ ಒಳಗೆ ಬಟ್ಟೆ ಬಿಡಲಿಕ್ಕೆ ಬೇಕಾಗುತ್ತೆ. ನಿಮ್ಗೆ ನಾನು ತೋರಿಸ್ತೀನಿ ಮುಂದೆ ಅದನ್ನು ಕಟ್ ಮಾಡಿದಾಗ ಗೊತ್ತಾಗುತ್ತೆ. ಈ ರೀತಿ ಇದನ್ನು ಒಂದು ಪೀಸ್ ಕಟ್ ಮಾಡಿಟ್ಕೊಳ್ಳಿ. ನಾನು ಇದನ್ನು ಹೆಂಗೆ ಬಟ್ಟೆ ಮೇಲೆ ಅಟ್ಯಾಚ್ ಮಾಡ್ತೀನಿ, ಹೆಂಗೆ ಅಡ್ಜಸ್ಟ್ ಈ ರೀತಿ ಬರ್ತದೆ ಇದು ಡಿಸೈನ್. ಆ್ಯಕ್ಚುಲಿ ಅಂದರೆ ಅದು ಒಳಗಡೆ ಹೋಗಬೇಕು. ಅದನ್ನು ನೀವು ಬಟ್ಟೆ ಮೇಲೆ ಇದು ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ, ಇದನ್ನು ಬಟ್ಟೆ ಮೇಲೆ ಪೇಸ್ಟಿಂಗ್ ಮಾಡತ್ತೀನಿ ನಾನು. ನಾವು ಲೈನಿಂಗ್ ಫ್ಯಾಬ್ರಿಕ್ ಇರುತ್ತಲ್ಲ ರೀ, ಅದ್ರ ಮೇಲೆ ನಾವು ಇದನ್ನು ಪೇಸ್ಟಿಂಗ್ ಮಾಡಬೇಕು. ಸೆಂಟ್ರನ್ನ ಏನು ತೆಳಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟೀನಿ, ಮ್ಯಾಗೂ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟೀನಿ. ಅವು ಎರಡೂ ಕಡೆಯೂ ನಾನು ಏನು ಮಾಡಿದೆ, ಸೆಂಟ್ರಲ್ಲಿ ಒಂದು ಪಾಯಿಂಟ್ ಹಾಕ್ಕೊಂಡಿನಿ. ಅಲ್ಲಿ ಮೇಲೂ ಸೆಂಟ್ರಲ್ಲಿ ಪಾಯಿಂಟ್ ಹಾಕ್ಕೊಂಡಿನಿ. ಕರೆಕ್ಟಾಗಿ ತೆಳಗೆ ಮೇಲೆ ಆ ಸೆಂಟ್ರ್ ಪಾಯಿಂಟ್ ಹಚ್ಚಿ ನಾವು ಇದನ್ನು ಮಾಡಬೇಕು. ಪೇಸ್ಟಿಂಗ್ ಮಾಡಿದ್ರೆ ಅಂದರೆ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗ್ತೈತಿ. ನೀವು ಯಾವುದೇ ಕ್ಯಾನ್ವಾಸ್ ತೊಗೊಂಡು ಮಾಡಿದ್ರೂ ನಿಮ್ಗೆ ಅಟ್ಯಾಚ್ ಆಗ್ತೈತಿ. ಈ ರೀತಿ ಮಾಡಿದ್ರಿ ಅಂದರೆ ಈಸಿ ಸ್ಟಿಚಿಂಗ್. ಅಂದ್ರೆ ಆ ಕಡೆ ಈ ಕಡೆ ಸರ್ದಾಡಂಗಿಲ್ಲ. ನಮಗೆ ಡಿಸೈನ್ ಪರ್ಫೆಕ್ಟಾಗಿ ಬರ್ತೈತಿ. ಈಗ ನೋಡಿರಿ, ಈ ರೀತಿ ಪೇಸ್ಟಿಂಗ್ ಮಾಡಿ ಇಟ್ಕೊಂಡು ಮಾಡಿದ ಮೇಲೆ ಕರೆಕ್ಟಾಗಿ ಬರಬೇಕು ರೀ. ಒಂದು ಸ್ವಲ್ಪ ಇದು ಕರೆಕ್ಟಾಗಿ ಮಾಡಿರಿ. ನೀವು ಇಲ್ಲಿ ಒಂದು ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ. ಈ ರೀತಿಯಾಗಿ ಕರೆಕ್ಟಾಗಿ ಮಾಡಿದ್ರಿ ಅಂದರೆ ನೀವು ಸ್ಟಿಚ್ ಮಾಡೋದು ಮುಂದೆ ಆ ಕಡೆ ಈ ಕಡೆ ಸರಿದಾಡೋ ಚಾನ್ಸಸ್ ಬರೋಂಗಿಲ್ಲ. ಕರೆಕ್ಟಾಗಿ ಒಂದು ಸ್ವಲ್ಪ ಡೀಪ್ ಐರನಿಂಗನ್ನ ಮಾಡ್ಬೇಕು ಇದಕ್ಕೆ. ಅಂದ್ರೆ ಅದು ಸ್ಟಿಫ್ ಇದು ಪೇಸ್ಟಿಂಗ್ ಆಗ್ತೈತಿ. ಸ್ವಲ್ಪ ಡೀಪ್ ಅಂದ್ರೆ ಸ್ವಲ್ಪ ನೋಡಿಕೊಂಡು ನೀವು ಬಟ್ಟೆ ಮೇಲೆ ನೋಡಿಕೊಂಡು ಮಾಡಿರಿ. ಆದರೆ ಸ್ವಲ್ಪ ಇದನ್ನ ಬೇಕಾಗುತ್ತೆ, ಡೀಪ್ ಬೇಕಾಗುತ್ತೆ. ನೋಡಿರಿ, ಇದನ್ನು ಈ ಬಟ್ಟೆ ಮೇಲೆ ಈ ರೀತಿ ನೀವು ಪೇಸ್ಟಿಂಗ್ ಮಾಡಿ ಇಟ್ಕೋರಿ. ಈಗ ನೋಡಿರಿ, ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾನು ಪೇಸ್ಟಿಂಗ್ ಮಾಡಿದ್ರೂ ಮತ್ತು ಅದ್ರ ಮೇಲೆ ಒಂದು ದೊಡ್ಡ ಹೊಲಿಗೆ ಇಟ್ಟು ಸ್ಟಿಚ್ ಮಾಡೀನಿ ರೀ. ಯಾಕಂದ್ರೆ ಹೇಳೋಕ್ಕಾಗೋದಿಲ್ಲ ರೀ ಅದು ಯಾವಾಗ ಸರ್ದಾಡ್ತೈತೆ ಅಂತೇಳಿ. ಹಿಂಗಾಗಿ ನಾನು
ಇಲ್ಲಿ ನೋಡಿ ಸ್ವಲ್ಪ ರಾಂಗ್ ಆಯ್ತು ನೋಡಿರಿ. ಅದಕ್ಕೆ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಅದನ್ನು ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ನನಗೆ ಕಟ್ ಮಾಡಬೇಕಾಗಿತ್ತು. ಕರೆಕ್ಟಾಗಿ ಅದು ಎಲ್ಲೈತೆ ಅಲ್ಲೇ ಕಟ್ ಮಾಡಿಬಿಟ್ಟೆ. ಅಲ್ಲೊಂದು ಸ್ವಲ್ಪ ನನಗೆ ಇದಾಯಿತು. ಅದಕ್ಕೆ ಅದನ್ನು ಮಾಡ್ತೀನಿ ರೀ, ನಾನು ಸ್ವಲ್ಪ ಏನಾರು ಅಡ್ಜಸ್ಟ್ ಮಾಡಿ ಮಾಡ್ತೀನಿ. ಅದನ್ನು ಈ ರೀತಿಯಾಗಿ ಸೆಂಟ್ರ್ ಕಟ್ ಮಾಡ್ಕೋಬೇಕು. 2 ಪೀಸಸ್ ಆದವಲ್ಲ, ಈ ರೀತಿಯಾಗಿ ನಾವು ಮಾರ್ಕ್ ಹಾಕ್ಕೋಬೇಕು. ಯಾಕೆ ಹಾಕ್ಕೊಳತ್ತೀನಿ ಅಂದ್ರೆ ನೋಡಿರಿ, ನಾನು ಮುಂದೆ ತೋರಿಸ್ತೀನಿ. ಈ ರೀತಿ ಮಾರ್ಕ್ ಹಾಕೋರಿ ಅದ್ರ ಮೇಲೆ. ಏನು ರೀ ಅದು ಇದ್ರ ಮೇಲೆ ಕ್ಯಾನ್ವಾಸದ ಎಡ್ಜ್ ಐತಲ್ಲ, ಕ್ಯಾನ್ವಾಸದ ಎಡ್ಜ್ ಅಲ್ಲಿ ಹಾಕ್ಕೊಂಡು ನಮ್ಗೆ ಅದು ಹಿಂದಿನ ಪೀಸ್ ಒಳಗೆ ಕಾಣಬೇಕು. ಅದಕ್ಕೆ ಡಾರ್ಕ್ ಒಳಗೆ ಹಾಕ್ಕೊಂಡು ಈಗ ನೋಡಿರಿ, ನಾನು ಇದಕ್ಕೆ ಈ ಡಿಸೈನ್ ಜೊತೆಗೆ ಥ್ರೆಡ್ ಪೈಪಿಂಗ್ ಮಾಡತ್ತೀನಿ. ಕ್ಯಾನ್ವಾಸ್ ಹಾಕಿ ಥ್ರೆಡ್ ಪೈಪಿಂಗ್ ಮಾಡೋದನ್ನು ನೋಡಿರಿ, ಎಷ್ಟು ಭಾರಿ ಮಸ್ತ್ ಕಾಣ್ತೈತೆ ರೀ. ಬ್ಲೌಸ್ ಭಾರಿ ನೀಟಾಗಿ ಬಂದೈತೆ ರೀ ಡಿಸೈನ್. ಅದಕ್ಕೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ, ಭಾಳ ನೀಟಾಗಿ ಬಂದೈತಿ. ಮತ್ತು ನಾ ಏನು ಹೇಳ್ಕೊಟ್ಟಿನಿಲ್ಲ, ಇದೇ ಟ್ರಿಕ್ ಇಟ್ಕೊಂಡು ನೀವು ಬೇರೆ ಬೇರೆ ಡಿಸೈನು ಮಾಡ್ಬೋದು. ನಿಮ್ಗೆ ಯಾವ ಡಿಸೈನದು ಏನರ ಮೆಜರ್ಮೆಂಟ್ ಮಾಡಿ ತೋರಿಸ್ರಿ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಡಿಸೈನ್ ಕಳಿಸ್ರಿ, ಮೆಜರ್ಮೆಂಟ್ ಕಳಿಸ್ರಿ, ನಾನು ಕಟ್ ಮಾಡಿ ಕಳಿಸ್ತೀನಿ. ನೋಡಿರಿ, ಈ ರೀತಿ ನಾನು ಅದನ್ನು ಕರೆಕ್ಟಾಗಿ ಅಲ್ಲಿ ಏನು ಕಾರ್ನರ್ಸ್ ಬಂದು ಕಾರ್ನರ್ಸ್ ಕಡೆ ಕರೆಕ್ಟಾಗಿ ಒಳಗೆ ಸೂಜಿ ಹಾಕಿ ನಿಡಲನ ಒಳಗೆ ಬಿಟ್ಟು ಟರ್ನ್ ಮಾಡ್ಬೇಕು ರೀ. ಫೂಟ್ ತೆಗೆದು ಟರ್ನ್ ಮಾಡಿ ಆಮೇಲೆ ಮತ್ತೆ ಅದನ್ನು ಸೀದಾ ಮಾಡಿಕೊಂಡು ಮತ್ತು ಸ್ಟಿಚ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಕಾರ್ನರ್ಸ್ ಕರೆಕ್ಟಾಗಿ ಬರ್ತಾವೆ ಸ್ಟಿಚ್ ಆದಮೇಲೆ. ನೋಡಿರಿ, ಇದಾದಮೇಲೆ ನಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದೈತೆ ರೀ. ಕಾರ್ನರ್ಸ್ ಕರೆಕ್ಟಾಗಿ ಬಂದೈತೆ ರೀ. ಇದನ್ನೇನು ಮಾಡ್ಬೇಕು, ಇಷ್ಟೇ ಸ್ವಲ್ಪ ಕಾರ್ನರ್ನ ಅಷ್ಟೇ ಸ್ವಲ್ಪ ಕಟ್ ಮಾಡ್ಕೊರಿ. ಯಾಕಂದ್ರೆ ಅವು ಸ್ವಲ್ಪ ಇದಾಗಿರ್ತಾವಲ್ಲ, ನಾವು ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡೋದಿರ್ತೈತೆ ನೆಕ್ಸ್ಟ್, ಅಲ್ಲಿ ನಮಗೆ ಅದು ಪ್ರಾಬ್ಲಮ್ ಬರೋಂಗಿಲ್ಲ, ಕರೆಕ್ಟಾಗಿ ಸ್ಟಿಚ್ ಬೀಳುತ್ತೆ. ಅಂದ್ರೆ ಇಲ್ಲಾಂದ್ರೆ ಮತ್ತೆ ಸ್ಟಿಚಸ್ ಕರೆಕ್ಟಾಗಿ ಕುಂದಿರಲಿಲ್ಲ ಅಂದರೆ ಬ್ಲೌಸ್ ಹಾಳಾಗಿಬಿಡ್ತೈತೆ ರೀ. ನೋಡಿರಿ, ನಮ್ದು ಏನು ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನು ಸೆಂಟ್ರಿಗೆ ಕರೆಕ್ಟಾಗಿ ಮಡಚ್ಕೊಂಡು 2 ಪೀಸ್ ಮಾಡಬೇಕು. ಇವು ಹೆಂಗೆ ನಾವು ಲೈನಿಂಗ್ ಒಳಗೆ 2 ಪೀಸ್ ಆಗ್ಯಾವಲ್ಲ ರೀ, ಈಗ ಇದನ್ನು 2 ಪೀಸ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಈಗ ನಮ್ದು ಮೇನ್ ಇದು ಕರೆಕ್ಟ್ ಐತೆ ರೀ, ಇಲ್ಲ ಇದು ರಾಂಗ್ ಮಾರ್ಕ್ ಇದು ರಾಂಗ್ ಐತೆ ರೀ. ಅದಕ್ಕೆ ಮೇನ್ ಕರೆಕ್ಟಾಗಿ ಇದ್ರ ಮೇಲೇ ಅಂದ್ರೆ ಫೇಸ್ ಕಡೆನೇ ನಾವು ಏನು ಮಾಡಬೇಕು, ಇದನ್ನು ಅಟ್ಯಾಚ್ ಮಾಡಬೇಕು. ಕ್ಯಾನ್ವಾಸ್ ಮೇಲೆ ಬರಬೇಕು. ಥ್ರೆಡ್ ಪೈಪಿಂಗ್ ಏನು ಪೀಸ್ ಏನಿದೆ ನೋಡಿರಿ ತೆಳಗೆ ಹೋಗ್ಬೇಕು. ನೋಡಿರಿ, ಈ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗ್ರಿ. ಅದು ಕರೆಕ್ಟಾಗಿ ಏನು ಹಿಂದೆ ನಾವು ಇದು ಲೈನಿಂಗ್ ಏನು ಇದು ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡಿದ್ದು ಒಂದು ಸ್ಟಿಚ್ ಬಂದಿರ್ತೈತೆ ನೋಡಿರಿ, ಆ ಸ್ಟಿಚ್ ಮೇಲೆ ನೀವು ಸ್ಟಿಚ್ ಮಾಡ್ಕೋತಾ ಹೋಗ್ಬೇಕು. ಈಗ ನಿಮ್ಗೆ ಗ್ರಿಪ್ ಸಿಗಬೇಕಂದ್ರೆ ಈ ರೀತಿಯಾಗಿ ಇವನ್ನೆಲ್ಲ ನೀವು ಪೂರ್ತಿ ವಿಡಿಯೋ ನೋಡಿದಾಗನೇ ಗೊತ್ತಾಗುತ್ತೆ. ಅಂದರೆ ಎಲ್ಲಿ ನಮ್ಗೆ ಇದು ಸ್ಟಿಚ್ ಕರೆಕ್ಟಾಗಿ ಹಾಕಬೇಕು ಹಿಂಗಾದ್ರೆ ಅಂಥೇಳಿ ನಿಮಗೆ ಏನರ ಇದು ಅನ್ನಿಸ್ಬೋದು. ಈ ರೀತಿ ಮಾಡಿದ ಮೇಲೆ ನೋಡಿರಿ ಏನಾಯಿತು, ಈಗ ಕಟ್ ಮಾಡಿಬಿಡೋದು. ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡೋದು. ನಾವು 1/4 ಇಂಚ್ ಬಿಟ್ಟು ಏನು ಕಟ್ ಮಾಡಿದ್ವಲ್ಲ ಲೈನಿಂಗನ್ನು, ಅದೇ ರೀತಿಯೇ ಇದನ್ನು ಕಟ್ ಮಾಡೋದು. ಈ ಲೈನಿಂಗ್ ಎಲ್ಲಿಗಿರುತ್ತಲ್ಲ ಅಲ್ಲಿಗೆ, ಕ್ಯಾನ್ವಾಸ್ ಬಟ್ಟೆ ಒಳಗಿರಬೇಕು, ಲೈನಿಂಗ್ ಎಲ್ಲಿರುತ್ತಲ್ಲ ಅಲ್ಲಿಗೆ ಈ ರೀತಿ ಟ್ರಿಮ್ ಮಾಡ್ಕೊರಿ. ಟ್ರಿಮ್ ಮಾಡ್ಕೊಂಡ್ರೆ ಕಾರ್ನರ್ಸ್ ತೊಳಗೂ ಸ್ವಲ್ಪ ಟ್ರಿಮ್ ಮಾಡ್ಕೊರಿ. ಕರೆಕ್ಟಾಗಿ ಮಾಡಿಕೊಂಡು ಈ ರೀತಿಯಾಗಿ ಟರ್ನ್ ಮಾಡಿರಿ. ಭಾಳ ನೀಟಾಗಿ ಭಾಳ ಚಂದ ಬಂದೈತೆ ಡಿಸೈನು. ಈ ರೀತಿಯಾಗಿ ಎಲ್ಲ ಕಡೆ ನೀಟಾಗಿ ಮಾಡಿಕೊಂಡು ನಾವೇನು ಮಾಡಬೇಕು, ಈಗ ಲೈನಿಂಗನ್ನು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿರಿ, ಈಗ ಲೈನಿಂಗನ್ನು ಅಟ್ಯಾಚ್ ಮಾಡಕತ್ತೀನಿ ನಾನು. ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡ್ರಂದ್ರೆ ನಿಮಗೆ ಕರೆಕ್ಟಾಗಿ ಡಿಸೈನ್ ಕಾಣ್ತೈತಿ. ಮತ್ತು ಇದು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸ್ ಫಿನಿಶಿಂಗ್ ಮಾಡೋದು ಮುಂದೆ ಈಸಿ ಆಗ್ತೈತಿ. ಇದು ಫಿನಿಶಿಂಗ್ ಮಾಡಲೇಬೇಕು. ಈಗ ಎಕ್ಸ್ಟ್ರಾ ಬಟ್ಟೆನ ಎಲ್ಲ ಟ್ರಿಮ್ ಮಾಡಿ ತೆಗೀರಿ, ಕಟ್ ಮಾಡಿ ತೆಗೀರಿ. ನೋಡಿರಿ, ಡಿಸೈನ್ ಎಷ್ಟು ಬಂತು, ಎಷ್ಟು ನೀಟಾಗಿ ಬಂತು. ಇಲ್ಲಿಂದ ಒಂದು 1/4 ಇಂಚಿನಷ್ಟು ಬಿಟ್ಟು ಒಂದು ಸ್ಟಿಚ್ ಹಾಕಿಬಿಡ್ರಿ. ಅದು ಡಿಸೈನ್ ಹೆಂಗೆ ಐತಲ್ಲ ಹಂಗನೇ 1/4 ಇಂಚಿನ ಬಿಟ್ಟು ಒಂದು ಸ್ಟಿಚ್ ಹಾಕಿದ್ರಿ ಅಂದರೆ ಭಾರಿ ನೀಟಾಗಿ ಕಾಣುತ್ತೆ. ನೋಡಿರಿ, ಬ್ಲೌಸ್ ಡಿಸೈನ್ ಮಾಡ್ಬೇಕಾದ್ರೆ ನಮ್ಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಗೊತ್ತಿರಬೇಕು. ಎಷ್ಟು ಸೈಜ್ ತೊಗೊಂಡ್ರೆ ಎಷ್ಟು ಬ್ರಾಡಾಗಿ ಬರುತ್ತೆ, ಎಷ್ಟು ಹೋಗ್ಬೇಕು, ಎಷ್ಟು ಮಾಡಬೇಕಂತ ನಾವು ಅಲ್ಲಿ ಒಂದು ಟ್ರಿಕ್ ಇಟ್ಕೋಬೇಕು. ನೋಡಿರಿ, ಈ ರೀತಿ ಬ್ಲೌಸ್ ರೆಡಿ ಮಾಡಿದ್ದಾನೆ 2 ಸೈಡಿಂದು. ಈಗ ಇನ್ನೊಂದು ಪಾರ್ಟ್ ರೆಡಿ ಮಾಡಬೇಕು. ಇದು ಬ್ಯಾಕ್ ಪಾರ್ಟಿಂದ ಡಿಸೈನ್ ಅದೇನಿತ್ತಲ್ಲ ಕಾರ್ನರ್ ಕರೆಕ್ಟಾಗಿ ನಾನು ಏನು ಈಗಾಗಲೇ ಮಾಡಿದ್ನಲ್ಲ ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಅದೇ ಮಾರ್ಕ್ ಮೇಲೆ ಇದೇನು ಥ್ರೆಡ್ ಪೈಪಿಂಗ್ ಐತಲ್ಲ ಅದ್ರ ಸ್ಟಿಚ್ ಬರಬೇಕು ರೀ. ಸ್ಟಿಚ್ ಬರ್ಬೇಕಂತ ನಿಮ್ಗೆ ಒಂದು ಲೆಕ್ಕ ಸಿಗುತ್ತೆ, ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಸಿಗುತ್ತೆ ಅನ್ನೋ ಸಲುವಾಗಿ ಅದನ್ನು ಮಾರ್ಕ್ ಹಾಕ್ಕೋತೀವಿ. ಈ ರೀತಿಯಾಗಿ ಮಾರ್ಕ್ ಮೇಲೆ ಅದು ಸ್ಟಿಚ್ ಬರುವಂಗೆ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಇದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ ಏನೈತೆ ನೋಡಿರಿ, ಸೆಂಟ್ರ್ ಏನಿಲ್ಲ ಬಾರ್ಡ್ರದ್ದು ಲೈನು ಸೆಂಟ್ರ್ ಲೈನ್ ಕರೆಕ್ಟಾಗಿ ಅಟ್ಯಾಚ್ ಆಗಬೇಕು. ಸೈಡಿಗೆ ನೋಡಬೇಡ್ರಿ, ಸೆಂಟ್ರ್ ಅಷ್ಟೇ ಮಾಡಿಕೊಂಡು ಆ ಕಡೆ ಈ ಕಡೆ ಕರೆಕ್ಟಾಗಿ ಇಟ್ಕೊಂಡು ನೀವು ಸ್ಟಿಚ್ ಹಾಕ್ಕೊಂಬಿಡ್ರಿ. ಅಂದರೆ ನಮ್ಮ ಬಾರ್ಡ್ರ್ ಅಷ್ಟೇ ಅಲ್ಲಿ ತೆಳಗೆ ಬರಬೇಕಾಗಿರ್ತೈತಲ್ಲ
ಅಷ್ಟೇ ಮಾಡಬೇಕು. ಇಲ್ಲ ಅಂದರೆ ನಿಮ್ಮದು ಎಷ್ಟು ನಿಮಗೆ ಲೆಂತ್ ಗ್ಯಾಪ್ ಬೇಕಾಗುತ್ತಲ್ಲ ಅಷ್ಟು ಇಟ್ಕೋರಿ. ಒಬ್ರು 2 ಇಂಚ್ ತೊಗೋತಾರೆ, ಒಬ್ರು 3 ಇಂಚ್ ತೊಗೋತಾರೆ, ಒಬ್ರು 4 ಇಂಚ್ ತೊಗೋತಾರೆ. ಅತಿ ಹೈಟಾಗಿ ಇಟ್ಕೊಳಕ್ಕೆ ಬರಂಗಿಲ್ಲ. ಈ ಡಿಸೈನ್ ಒಳಗೆ ಸ್ವಲ್ಪ ಕಡಿಮೆನೇ ಇಟ್ಕೋಬೇಕು. ನಾನು 3.5 ತನ ಐತ್ರಿ ಇದು ನಂದು ಹೈಟಿಗೆ. 3.5 ಅಂದರೆ 4 ಇಂಚ್ ಐತೆ. ಆ ಕಡೆ ಈ ಕಡೆ ಸ್ಟಿಚಿಗೆ ಹೋಗಿ 3.5 ರೆಡಿಯಾಗಿ ಬರ್ತೈತೆ ನನಗೆ. ಇಷ್ಟು ಸಾಕಾಗತ್ತಂತೆ ನಾ ಇಷ್ಟು ಇಟ್ಕೊಂಡೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಹೈಟಿಗೆ ಇಟ್ಕೋರಿ. ನಾವು ಬಾರ್ಡ್ರ್ ಎಷ್ಟು ಐತಲ್ಲ ಅಷ್ಟು ತೊಗೊಂಬಿಟ್ಟಿನಿ. ಅದು 3.5 ಸಿಕ್ತು, ನನಗೂ ಅಷ್ಟೇ ಬೇಕಾಗಿತ್ತು. ಕರೆಕ್ಟಾಗಿ ಇದನ್ನು ಮಾಡೀನಿ. ಈ ನೋಡಿರಿ, ಈ ರೀತಿಯಾಗಿ ಬ್ಲೌಸಿಗೆ ಅದನ್ನು ಅಟ್ಯಾಚ್ ಮಾಡಬೇಕು. ಇಟ್ಕೊಂಡು ಗುಂಡ್ಪಿನ್ನ ಹಾಕೋರಿ. ಗುಂಡ್ಪಿನ್ನ ಹಾಕ್ಕೊಂಡು ಅಟ್ಯಾಚ್ ಮಾಡಿರಿ. ಅಟ್ಯಾಚ್ ಮಾಡಿದ್ರೆ ಅಂದರೆ ಬ್ಲೌಸ್ ಡಿಸೈನ್ ರೆಡಿ ಆಯ್ತು ನೋಡಿರಿ. ಬ್ಲೌಸ್ ಡಿಸೈನ್ ರೆಡಿ ಆಯಿತು. ಅದರದ್ದೆಲ್ಲ ಫಿನಿಶಿಂಗು ನಾನು ಮಾಡೋದನ್ನು ತೋರಿಸ್ತೀನಿ. ಈ ರೀತಿಯಾಗಿ ಎರಡೂ ಕಡೆಯೂ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಗುಂಡ್ಪಿನ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ನಾವು ಸ್ಟಿಚ್ ಮಾಡಿ ತಗೋಬೇಕು. ತಗೊಂಡ್ರೆ ಅಂದರೆ ಈಸಿಯಾಗಿ ನಮಗೆ ಡಿಸೈನ್ ರೆಡಿ ಆಗುತ್ತೆ. ಈ ರೀತಿ ರೆಡಿಯಾಗಿ ಬರ್ತೈತಿ. ನಾವು ಕರೆಕ್ಟಾಗಿ ಸ್ಟ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡು ಇನ್ನು ನಾನು ಏನು ಮಾಡಕತ್ತೀನಿ, ತೆಳಗೆ ಬರುತ್ತಲ್ರಿ ಬೆನ್ಪಟ್ಟಿಯಲ್ಲಿ, ಅಲ್ಲಿನೂ ನಾನು ಥ್ರೆಡ್ ಪೈಪಿಂಗ್ ಮಾಡಕತ್ತೀನಿ. ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ನಾನು ಏನು ಪಟ್ಟಿ ಇರುತ್ತಲ್ಲ ಆ ಪಟ್ಟಿಗೆ ನಾನು ಥ್ರೆಡ್ ಪೈಪಿಂಗ್ ಹಚ್ಚಾಕತ್ತೀನಿ. ಬೆನ್ಪಟ್ಟಿನ ಕೊಡ್ತಿರ್ತೀವಲ್ಲ ಅದಕ್ಕೆ ಥ್ರೆಡ್ ಪೈಪಿಂಗ್ ಇದು ಕೊಡಾಕತ್ತೀನಿ ನೋಡಿರಿ. ನಾನು ಇದಕ್ಕೆ ಡಾಚ್ ಹಿಡಿಯಾಕತ್ತೀನಿ. ಬ್ಯಾಕ್ ಪಾರ್ಟಿಂದ ಡಾಚ್ ಹಿಡಿದಿರ್ತೈತಲ್ರಿ, ಅದನ್ನು ಡಾಚ್ ಹಿಡಿಯಾಕತ್ತೀನಿ. ಡಾಚ್ ಹಿಡಿದ ಮೇಲೆ ನಾನು ಥ್ರೆಡ್ ಪೈಪಿಂಗ್ ಕೊಡ್ತೀನಿ ನೋಡಿರಿ. ಇಲ್ಲೇ ಅಂದರೆ ನೀಟಾಗಿ ಬರುತ್ತೆ, ಉಬ್ಬದಂಗೆ ಆಗಂಗಿಲ್ಲ, ಒಳಗೆ ನಮಗೆ ಅದ್ರದ್ದು ಇರಿಟೇಷನು ಆಗಂಗಿಲ್ಲ, ಸ್ವಲ್ಪ ಚುಚ್ಚಿದಂಗೆ ಆಗ್ತೈತೆ ಅಂಥೇಳಿ ಈ ರೀತಿಯಾಗಿ ನಾನು ಫಸ್ಟು ಥ್ರೆಡ್ ಪೈಪಿಂಗ್ ಇದನ್ನು ಮಾಡತ್ತೀನಿ. ಡಾಚ್ ಹಿಡಿದು ಆಮೇಲೆ ಥ್ರೆಡ್ ಪೈಪಿಂಗ್ ಕೊಡ್ತೀನಿ. ಈ ಡಾಚ್ ಹಿಡಿದ್ಮೇಲೆ ಈಗ ಥ್ರೆಡ್ ಪೈಪಿಂಗ್ ಹಚ್ಬೇಕು. ಥ್ರೆಡ್ ಪೈಪಿಂಗ್ ಇದನ್ನೇನು ಹೋಗಬೇಕು, ತೆಳಗಡೆ ಹೋಗಬೇಕು. ಅಂದ್ರೆ ನಮಗೇನಾಗುತ್ತೆ, ಆಮೇಲೆ ಟರ್ನ್ ಮಾಡಿದ ಮೇಲೆ ಥ್ರೆಡ್ ಪೈಪಿಂಗ್ ವಿಸಿಬಲ್ ಆಗ್ತೈತಿ. ಈಗ ಇನ್ವಿಸಿಬಲ್ ಇರಬೇಕು. ಆಮೇಲೆ ನಮಗೆ ಥ್ರೆಡ್ ಪೈಪಿಂಗ್ ಮಾಡಿದ್ದೆ ನೋಡಿರಿ ಈ ರೀತಿಯಾಗಿ ಟರ್ನ್ ಮಾಡಿ ಇಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ನೋಡಿರಿ ಎಷ್ಟು ಚಂದ ಥ್ರೆಡ್ ಪೈಪಿಂಗ್ ಮಾತ್ರ ನೀಟಾಗಿ ಬಂದೈತ್ರಿ. ನೋಡಿರಿ, ನೀವು ಟ್ರೈ ಮಾಡಿ ನೋಡಿ, ಹೊಲಿದು ನೋಡಿ ಹೇಳ್ರಿ ನನಗೆ ಹೆಂಗೆ ಬಂದೈತಿ ಅಂತೇಳಿ. ಬ್ಲೌಸ್ ಟ್ರೈ ಮಾಡಿರಿ. ಬ್ಲೌಸ್ ಡಿಸೈನ್ ಹೇಳ್ಕೊಡಕತ್ತೀನಿ. ಈಗ ಒಂದೊಂದು ಬ್ಲೌಸ್ ಡಿಸೈನ್ ಹೇಳ್ಕೊತಾ ಹೋಗ್ತೀನಿ. ನಿಮಗಾದರೂ ಯಾವುದಾದ್ರೂ ಡಿಸೈನ್ ಬೇಕಾಗಿದ್ರೆ ನಂಗೆ ವಾಟ್ಸಪ್ ಮಾಡಿರಿ. ನಾವು ತೆಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿ ನನ್ನ ನಂಬರನ್ನು ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.